ಹಾಯ್, ಚಳಗುರ್ಕಿಗೆ ಹೋಗ್ತಾ ಇದೀವಿ. ಎರಿತಾತ ಅವರ ಸಮಾಧಿ ಹತ್ರ. ಸೊ ಅದು ದೇವಸ್ಥಾನ ಮಾಡಿದ್ದಾರೆ. ಆ ಇದು ಸದ್ಗುರುಗಳು ಯಾವ ತರನೋ ಅದೇ ತರ ಇವರು ಸ್ವಾಮಿಗಳಾಗ್ಬೋದು, ತಿಪ್ಪೇರುದ್ರ ಸ್ವಾಮಿ ಆಗ್ಬೋದು. ಆ ತರ ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಎರಿತಾತ ಅವರ ಗುಡಿ ತುಂಬಾ ಫೇಮಸ್. ತುಂಬಾ ಜನ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಕ್ಷೇತ್ರಕ್ಕೆ ಹೋಗೋಣ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ಅವರ ಮಹಾತ್ಮೆ ಏನು, ಮತ್ತೆ ಅವರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಯಾವ ತರ ಇರುತ್ತೆ ಎಲ್ಲ. ಸೊ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬಳ್ಳಾರಿದಲ್ಲಿ ಇರೋ ಜನಕ್ಕೆ ಮಾತ್ರ ಗೊತ್ತಿದೆ. ಯೂಶಲಿ ಎಲ್ಲರೂ ವಿಸಿಟ್ ಮಾಡೋದು ರಾಘವೇಂದ್ರ ಸ್ವಾಮಿ ಅವರ ಮಠಕ್ಕೆ ವಿಸಿಟ್ ಮಾಡ್ತೀರಾ. ಹಾಗೆ ಇಲ್ಲಿ ಚಳಗುರ್ಕಿ ಕೂಡ ವಿಸಿಟ್ ಮಾಡಿ. ಸೊ ಪ್ಲೇಸಿನ ಮಹಾತ್ಮೆ ಮತ್ತೆ ಪ್ಲೇಸ್ ಯಾವ ತರ ಇದೆ, ದೇವಸ್ಥಾನ ಯಾವ ತರ ಕಟ್ಸಿದ್ದಾರೆ, ಇದ್ರದ್ದೆಲ್ಲ ತಿಳಿಸ್ಕೊಡ್ತೀನಿ. 3 ಕಿಲೋಮೀಟರ್ಸ್ ರೋಡ್ ಸರಿ ಇಲ್ಲ. ಅದಾದ್ಮೇಲೆ ರೋಡ್ ಈ ತರ ಇದೆ, ಚೆನ್ನಾಗಿದೆ. ಇದು NH4 ಬೆಂಗಳೂರು ರೂಟ್ಗೂ ಕೂಡ ಇದೇ ರೀತಿ ಇದೆ, ಇದ್ರಲ್ಲೇ ಹೋಗ್ಬೋದು, ಇದೇ ಸೇಮ್ ವೇ ದಲ್ಲಿ. ಇದು ಬಂದ್ಬಿಟ್ಟು ಅನಂತಪುರಕ್ಕೆ ಕನೆಕ್ಟ್ ಆಗುತ್ತೆ. ಅನಂತಪುರದಿಂದ ಮತ್ತೆ ಬೆಂಗಳೂರಿಗೆ ಹೈವೇ. ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಯಿಂದ ಬೆಂಗಳೂರು ಈ ತರ ಹೋಗ್ಬೋದು. ನೋಡಿ ರೋಡ್ ಯಾವ ತರ ಚೆನ್ನಾಗಿದೆ. ಆಫ್ಟರ್ನೂನ್ ಅಂತೂ ಬಳ್ಳಾರಿದ್ರಲ್ಲಿ ಇರಕ್ಕಾಗಲ್ಲ, ತುಂಬಾ ಬಿಸಿಲು. ಅದಕ್ಕೆ ಈವ್ನಿಂಗ್ ಟೈಮ್ ಅಲ್ಲಿ ಹೋಗ್ತಾ ಇದೀವಿ. ಇವಾಗ ತಣ್ಣಗಿದೆ. ಇಲ್ಲ ಜಿಯೋ ಪೆಟ್ರೋಲ್ ಪಂಪ್ ಕೂಡ ಇದೆ. ಜಿಯೋ ಪೆಟ್ರೋಲ್ ಪಂಪ್ ಗಳು ಕೂಡ ಇವಾಗೆಲ್ಲ ಆಫರ್ ಬಿಡ್ತಾ ಇದಾರೆ, 2 ರೂಪೀಸ್ ಆಫ್ ಅಂತ ಹೇಳ್ಬಿಟ್ಟು. ನೋಡೋಣ, ಅದು 5 ಗಂಟೆವರೆಗೂ ಅಷ್ಟೇ ಇರುತ್ತೆ ಅಂತ ಅಂದ್ರು. ಪೆಟ್ರೋಲ್ ಏನೇ ಇದೆ, ಬಟ್ ನಿಮಗೆ ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಯಾರಾದ್ರೂ ಪೆಟ್ರೋಲ್ ಹಾಕ್ಸಂಗಿದ್ರೆ ಇಲ್ಲ ಜಿಯೋ ಪೆಟ್ರೋಲ್ ಪಂಪ್ ಅಲ್ಲಿ 2 ರೂಪಾಯಿ ಆಫ್ ಇದೆ, ಇಲ್ಲೇ ಹಾಕ್ಸಿ. ನಮಗೆ ಯಾರ್ಯಾರು ಒಳ್ಳೇದ್ ಹೇಳ್ತಾರೋ ಅವರೆಲ್ಲ ಸದ್ಗುರುಗಳೇ. ತಿಪ್ಪೇರುದ್ರ ಸ್ವಾಮಿ ಆಗಿರ್ಬೋದು, ಕನಕದಾಸ್ ಆಗಿರ್ಬೋದು, ಎಲ್ಲರೂ ಒಂದೊಂದು ವಚನ ಆಗ್ಲಿ ಪ್ರತಿಯೊಂದು ಎಲ್ಲರನ್ನು ಇನ್ಸ್ಪೈರ್ ಮಾಡ್ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಹೇಳ್ತಾರೆ. ನೀವು ತುಂಬಾ ಜೀವನದಲ್ಲಿ ಬೇಜಾರಾದ್ರೆ ಬೇಜಾರ್ ಮಾಡ್ಕೋಬೇಡಿ, ಎಲ್ಲಾ ಗಾಡ್ಸ್ ಪ್ಲಾನ್. ಸೊ ನಿಮಗೋಸ್ಕರ ಒಂದು ಸಾಂಗ್ ಕೂಡ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬೇಜಾರಾದಾಗ ಈ ಸಾಂಗ್ ಕೇಳಿ, ಎಲ್ಲ ಸರಿ ಹೋಗುತ್ತೆ. ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಆಗದು, ನಾವು ಬೆಳೆಸಿದಂತೆ ಬಾಳಲೇನು ನಡೆಯುದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಅಲ್ಲಿಂದ ನೀವು ರೈಟ್ ತಗೋಬೇಕು. ಅನಂತಪುರ ಕೂಡ ಹಿಂಗೆ ಕನೆಕ್ಟ್ ಆಗೋದು. ನೋಡಿ, ಅನಂತಪುರ ರೂಟ್ ಕೂಡ ಇಲ್ಲಿದೆ. ಅನಂತಪುರಕ್ಕೆ ಕನೆಕ್ಟ್ ಆಗೋದಿದೆ. ಗುಂತ್ಕಲ್ಗೂ ಕೂಡ ಸ್ಟ್ರೈಟ್ ಹೋಗ್ಬೇಕು. ಗುಂತ್ಕಲ್ಗಾದ್ರೆ ಎರಿತಾತ ಅವರ ಟೆಂಪಲ್ ಸ್ಟ್ರೈಟ್ ಹೋಗ್ತಾ ಇದೀವಿ ನೋಡಿ. ಇದೇ ಜೀವ ಸಮಾಧಿ ಆಗಿರೋದು ಪ್ಲೇಸ್. ಸೊ ಇಲ್ಲೇ ಪಾರ್ಕಿಂಗ್ ಪ್ಲೇಸ್ ಇದೆ, ಪಾರ್ಕಿಂಗ್ ಮಾಡೋಣ. ಎರಿತಾತ ಅವರ ಗುಡಿ, ಜೀವ ಸಮಾಧಿ ಆಗಿರೋದು ಚಳ್ಳಗುರ್ಕಿ ಅಂತ ಹೇಳ್ಬಿಟ್ಟು ಎರಿಸ್ವಾಮಿಯವರ ಸಮಾಧಿ ಕ್ಷೇತ್ರ ಇರೋದು. ತುಂಬಾ ಮಹತ್ವ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾರನ್ನಾದ್ರೂ ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇದು ದೇವಸ್ಥಾನದ ಒಳಗಡೆ. ಸೊ ವಿಡಿಯೋ ಮಾಡೋದಕ್ಕೆ ಅಲೋ ಇದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ತಾತ ಅವರ ಗುಡಿ ನೋಡ್ಬೋದು ನೀವು. ಸೊ ಇಲ್ಲಿಂದ ಒಳಗಡೆ ಜೀವ ಸಮಾಧಿಗಿದ್ದು ತಾತ ಅವರ ಮೈನ್ ಚೇಂಬರ್, ಗರ್ಭಗುಡಿ ಅಂತಾರಲ್ಲ ಆ ಥರ. ಸೊ ಇಲ್ಲಿ ದೇವ್ರ ದರ್ಶನ ಆದ್ಮೇಲೆ ಇಲ್ಲಿ ತಾತ ಅವರ ಜೀವ ಸಮಾಧಿಗೆ ಪ್ಲೇಸ್ಗೆ ಹೋಗೋದಕ್ಕೆ ಇದು ದಾರಿ ನೋಡಿ, ಆ ಥರ ಇದೆ. ಸೊ ಇಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆಲ್ಲ ಅಲೋ ಇದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ತಾತ ಅವರ ಜೀವ ಸಮಾಧಿ ಆಗಿರೋ ಪ್ಲೇಸ್ ಇದು. ಸೊ ಈ ಕೆಳಗಡೆ ಬಂದ್ಬಿಟ್ಟು ನೀವು ದರ್ಶನ ಕೂಡ ಮಾಡ್ಕೋಬಹುದು. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಾಮಿಯವರ ದರ್ಶನ ಮಾಡ್ಕೊಳ್ಳಿ, ತಾತ ಅವ್ರದ್ದು. ಇಲ್ಲಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಹಿಸ್ಟ್ರಿ, ಗುಡಿದ ಹಿಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸ್ವಾಮಿ, ಗುಡಿ ಯಾವಾಗ ಓಪನ್ ಆಯ್ತು, ಮತ್ತೆ ತಾತ ಅವರ ಮಹಾತ್ಮೆ ಬಗ್ಗೆ ತಿಳಿಸ್ಕೊಡ್ತೀರಾ?
ಇದು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಚೇಳೂರು ಗ್ರಾಮ ಅಂತೇಳಿ 1922 ಜೀವ ಸಮುದಾಯ 1922 ಜೀವನ ಸಮುದಾಯ ಆಗಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಚೇಳೂರಿಕೆಯಲ್ಲಿ ತಾತವರು ಒಂದು 25 ವರ್ಷ 30 ವರ್ಷ ಬಾಳಿದ್ರು. ಪೂರ್ವದಲ್ಲಿ ಗ್ರಾಮದಲ್ಲಿ ಚೇಳೂರು ಗ್ರಾಮದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಬಸವನ ದೇವಸ್ಥಾನದಲ್ಲಿ ಇರ್ತಿದ್ರು. ತದನಂತರ ಕೆಲವು 25-30 ವರ್ಷ ಆದ ನಂತರ ನಾವು ಮಠಕ್ಕೆ ಬೇಕಾದ ಬಂದು ಇಲ್ಲಿ ಜೀವ ಸಮಾಧಿ ಕ್ಷೇತ್ರ ಮಠ ಹುಡುಕೊಂಡಿದ್ದಾರೆ. ಜೀವ ಸಮಾಧಿ ಇಲ್ಲಿ ಮಠಕ್ಕೆ ಬರ್ತೇನೆ ಅಂದ್ರೆ ಮಠಕ್ಕೆ ಕರ್ಕೊಂಡು ಜೀವ ಸಮಾಧಿ ಆದ್ಮೇಲೆ ಮಠ ಇಂಪ್ರೂವ್ಮೆಂಟ್ ಟ್ರಸ್ಟ್ ಕಮಿಟಿಯಿಂದ ಎಲ್ಲ ಇದು ಮಾಡ್ತಾರೆ. ತಾತನವರು ನಮ್ಗೆ ಇಲ್ಲಿ ನಡೆಸಿರ್ತಕ್ಕಂಥ ಪವಾಡ ಅಂತಂದ್ರೆ ನಮ್ಮ ಕಣ್ಣಾರೆ ನೋಡಿದ್ದು ಇಲ್ಲಿ ಬಳ್ಳಾರಿ ಇದು ಚೇಳೂರಿಕೆಯಲ್ಲಿ ಗೌಡ್ರ ಮನೆ ಸತ್ತಮೆ ಬರೆಸಿದ್ದಾರೆ. ತದನಂತರ ಮತ್ತೆ ಇಲ್ಲಿ ಮಲ್ಲಪ್ಪ ಮಠ ಅಂತ ಬರುತ್ತೆ. ಅಲ್ಲಿ ಹುತ್ತದಲ್ಲಿ ಕೈಯಿಂದ ತೆಗೆದು ಹಾವು ತೆಗೆದುಕೊಟ್ಟು ಮನೆ ಪೂಜೆ ಮಾಡಿ ಬಂಗಾರಗಟ್ಟೆ ಆಗಿದೆ. ಅವನ್ ಮುಸ್ತೂರು ಗ್ರಾಮ ಅಂತ ಬರ್ತದೆ, ರೋಕೊಂಡ ತಾಲೂಕು ಮುಸ್ತೂರು ಗ್ರಾಮ. ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಕಲ್ಲು ಬಸವ ಇರ್ತಾನೆ. ಶಿವನ ಅಪೋಸಿಟ್ ಇರ್ತಾನೆ. ಬಾರಯ್ಯ ಬಸವ ಅಂದಾಗ ಕಲ್ಲು ಬಸವನ ತಾತ ಬಂದಿರ್ತಕ್ಕಂಥ ಅವರ ನಿದರ್ಶನ ಇದೆ. ಆಮೇಲೆ ಇಲ್ಲಿ ಬಂದು ಬರ್ತಿರ್ತಕ್ಕಂಥ ಹೇಳಿರ್ತಕ್ಕಂಥ ಮಠ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಬಂದಾಗ ಅವರು ಬೇಡಿಕೆಗಳೆಲ್ಲ ಈಡೇರ್ತವೆ ಅಂತ ತುಂಬಾ ಜನ ಕೇಳಿದ್ದನ್ನ ಪ್ರತಿನಿತ್ಯ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಅವ್ರವ್ರು ಬಂದು ಹೇಳ್ತಕ್ಕಂಥ ನೋಡ್ಕೊಂಡ್ರೆ ಇಲ್ಲಿ ನಾವೇನಿಲ್ಲ ಯಾರು ಹೇಳಿ ಕೇಳೋದೇ ಇರೋದಿಲ್ಲ. ಭಗವಂತನ ಸ್ವಪ್ನ ಇರುತ್ತೆ, ಭಗವಂತನ ಸಮಾಧಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದು ಹೇಳೋದು ಕೇಳೋದೇ ಇರೋದಿಲ್ಲ. ಮತ್ತೆ ಅನ್ನದಾಸೋಹ ಎಲ್ಲ ನಡೆಯುತ್ತೆ. ಬೆಳಿಗ್ಗೆ ನಮ್ಮಲ್ಲಿ ದಾಸೋಹ ದಿನ 11:30 2:00 ತನಕ ಇರುತ್ತೆ. ರಾತ್ರಿ 8:00 9:00 ತನಕ ಇರುತ್ತೆ. ಅಂದ್ರೆ ಪ್ರತಿದಿನ ಇರುತ್ತೆ, ಪ್ರತಿನಿತ್ಯ ದಿನ ಇರ್ತದೆ. ಬಿಡಿದಿಂದಲೇ 2 ಕ್ವಿಂಟಲ್ 2.5 ಕ್ವಿಂಟಲ್ ಅಕ್ಕಿ ಹೋಗ್ತವೆ. ಸೋಮವಾರ ಆದ್ರೆ 4-5 ಕ್ವಿಂಟಲ್ ಅಕ್ಕಿ ಹೋಗ್ತವೆ. ಅಮಾವಾಸ್ಯೆ ಅಂದ್ರೆ 15 ಕ್ವಿಂಟಲ್ ಮೇಲ್ಪಟ್ಟು ಅಮಾವಾಸ್ಯೆ ಬಾಜನೆ. ಪ್ರತಿ ಅಮಾವಾಸ್ಯೆಗೆ ಬೆಳ್ಳಿ ರಥೋತ್ಸವ ಇರುತ್ತೆ. ಮತ್ತೆ ಇದು ತುಂಬಾ ಪೂಜೆ ನಡೆಯೋದು ಶ್ರಾವಣ ಪ್ರತಿನಿತ್ಯ ರುದ್ರಾಭಿಷೇಕ ಇರುತ್ತೆ. ಆಮೇಲೆ ಜ್ಯೇಷ್ಠ ಮಾಸದಲ್ಲಿ ಸಪ್ತಭಜನೆ ಕಾರ್ಯಕ್ರಮ ಇರುತ್ತೆ. ಮತ್ತೆ ಮಹಾರಥೋತ್ಸವ ಇರ್ತದೆ. ಮುತ್ತಿನ ಪಲ್ಲಕ್ಕದ ಮಹಾನ್ಯಾಸ ಪೂರ್ವಕ ಶಂಖಾಭಿಷೇಕ ಇರ್ತದೆ. ಆಮೇಲೆ ಧನುರ್ಮಾಸ ಪೂಜೆ ಅಂತ ಒಂದು ತಿಂಗಳು ವಿಶೇಷ ಪೂಜೆ ಮಾಡ್ತೀವಿ. ಮತ್ತೆ ನವರಾತ್ರಿ ತಾತನ ವಿಶೇಷ ಅಲಂಕಾರ ಪೂಜೆ ಇರ್ತವೆ. 9 ದಿನ 9 ಅಲಂಕಾರ ಇರ್ತವೆ. 9 ದಿನ 9 ಅಲಂಕಾರಗಳು ಇರ್ತವೆ. ಭಸ್ಮ ಅಲಂಕಾರ, ಗಂಧ ಅಲಂಕಾರ, ರುದ್ರಾಕ್ಷಿ ಅಲಂಕಾರ, ಬಾಳೆಹಣ್ಣು ಅಲಂಕಾರ, ಸಕ್ಕರೆ ಅಲಂಕಾರ. ಒಂದೊಂದು ದಿನ 9 ದಿನ 9 ಅಲಂಕಾರ ಬೇರೆ ಬೇರೆ ಅಲಂಕಾರ ಇರ್ತವೆ. ಥ್ಯಾಂಕ್ ಯು ಸರ್. ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ಸೊ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ನಂಬ್ತಾರೆ ಈ ದೇವಸ್ಥಾನದಲ್ಲಿ ತುಂಬ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ನಾನು ಬರ್ತಾ ಇರೋದು ಫಸ್ಟ್ ಟೈಮು, ಆದರೂ ಕೂಡ ಏನೋ ಒಂದು ಪಾಸಿಟಿವ್ ವೈಬ್ ಇದೆ. ಸೊ ನೀವು ಇಲ್ಲಿಗೆ ಏನಾದರೂ ಬಂದರೆ ದಯವಿಟ್ಟು ಈ ಟೆಂಪಲ್ನ ವಿಸಿಟ್ ಮಾಡಿ. ಅನ್ನದಾಸೋಹ ಕೂಡ ಇರುತ್ತೆ, ಅನ್ನದಾಸೋಹ ಕೂಡ ಸೇವನೆ ಮಾಡಿ. ಸೊ ದೇವ್ರದ್ದು ಪ್ರಸಾದ. ಸೊ ತಾತ ಅವರು ಅಂತ ಸೇವೆ ತುಂಬ ಇದೆ. ಸೊ ಇಲ್ಲಿ ಮಠದಲ್ಲಿ 100 ಜನಕ್ಕೆ ಇವಾಗ ಊಟದ ವ್ಯವಸ್ಥೆ ಕೂಡ ಇದೆ. ಇದು ಟೋಟಲ್ ಟೆಂಪಲ್ ವ್ಯೂ, ಬ್ಯಾಕ್ ಸೈಡ್ ವ್ಯೂ. ಇದು ಶಿವನ ಟೆಂಪಲ್ ಕೂಡ ಇಲ್ಲಿದೆ. ಸೊ ನೋಡ್ಬೋದು ನೀವು ಎಲ್ಲ ಕಂಪ್ಲೀಟ್ ಆಗಿ. ಇಲ್ಲಿಗೆ ಬಂದರೆ ಉಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್. ಇದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಏನಾದರೂ ನಾನು ಇನ್ಫಾರ್ಮೇಷನ್ ಕೊಟ್ಟಿರೋದ್ರಲ್ಲಿ ತಪ್ಪಾಗಿದ್ರೆ ಕ್ಷಮಿಸಿ. ಸೊ ಈ ಪವಾಡ ಪುರುಷ ತಾತ ಅವ್ರದ ಮಠನ ಒಂದ್ಸರಿ ವಿಸಿಟ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ